RCB ಸೋತಿರ್ಬೋದು, ಆದ್ರೆ ಒಳ್ಳೆ ಇಂಟೆಂಟ್ ಇಂದ ಬ್ಯಾಟಿಂಗ್ ಮಾಡಿದ್ರಲ್ವಾ, ಅದಕ್ಕೆ ಅಷ್ಟೊಂದು ಬೇಜಾರೇನಾಗಿಲ್ಲ. ಒನ್ ಸೈಡೆಡ್ ಮ್ಯಾಚ್ ಆಗಿಲ್ವಲ್ಲ, ಅದೇ ಖುಷಿ. ಇವತ್ತಿನ ಮ್ಯಾಚ್ ಟೇಬಲ್ ಟಾಪರ್ಸ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ KKR. ಇದು ಒಂಥರ ಫುಲ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಬೌಲಿಂಗ್ ವರ್ಸಸ್ ಎಂಡ್ಲೆಸ್ ಬ್ಯಾಟಿಂಗ್ ಡೆಪ್ತ್ ಅಂತ ಹೇಳ್ಬೋದು. ಹೆಡ್ ಟು ಹೆಡ್ ನೋಡ್ತಾ ಇದ್ರೆ 28 ಮ್ಯಾಚ್ ಆಡೋರೆ, ಅದ್ರಲ್ಲಿ KKR ಅವರು 14 ಗೆದ್ದವ್ರೆ, ರಾಜಸ್ಥಾನ್ 13 ಗೆದ್ದಿದೆ. ಸೊ ಇದಾಗ್ತಾ ಇರೋದು ಈಡನ್ ಗಾರ್ಡನ್ಸ್ ಅಲ್ಲಿ. ಈ ಫೀಲ್ಡ್ ಬಗ್ಗೆ ಹೇಳಂಗೆ ಇಲ್ಲ, ಬ್ಯಾಟಿಂಗ್ ಪ್ಯಾರಡೈಸ್, ಒಂಥರ ಪೇಸಸ್ ಫ್ರೆಂಡ್ಲಿ, ಕ್ವಿಕ್ ಔಟ್ ಫೀಲ್ಡ್ ಆಗಿರುತ್ತೆ. ರಾಕೆಟ್ ಫೀಲ್ಡ್ ಅಲ್ಲಿ ಬಾಲ್ ನುಗ್ತಾ ಇರುತ್ತೆ. ಟಾಸ್ ಗೆದ್ದವರು ಇಲ್ಲಿ ಚೇಸಿಂಗ್ ಮಾಡಕ್ಕೆ ನೋಡ್ತಾರೆ. ಪ್ಲೇಯರ್ಸ್ ಬ್ಯಾಟಲ್ಸ್ ನೋಡ್ತಾ ಇದ್ರೆ ಸಂಜು ವರ್ಸಸ್ ನರೇನ್. ಸಂಜು ಸ್ಯಾಮ್ಸನ್ ಅವರು ನರೇನ್ ಮುಂದೆ ಅಷ್ಟೊಂದೇನು ಒಳ್ಳೆ ರೆಕಾರ್ಡ್ಸ್ ಇಲ್ಲ, ಸ್ವಲ್ಪ ಸ್ಟ್ರಗಲ್ ಮಾಡವ್ರೆ. ನೆಕ್ಸ್ಟ್ ಸಾಲ್ಟ್ ವರ್ಸಸ್ ಬೋಲ್ಟ್ ಅವರಂತೂ ಕೆಲವು ಸಲ ಒಂಥರ ಫುಟ್ಬಾಲ್ ಸ್ಕೋರ್ಸ್ ನ ತರ್ತಾರೆ. ಫಿಲಿಪ್ ಸಾಲ್ಟ್ ಅವರು ಬಾಲ್ 1 ಇಂದಾನೆ ಗುದ್ದಕ್ ಟ್ರೈ ಮಾಡ್ತಾರೆ. ಸ್ಟಾರ್ಕ್ ವರ್ಸಸ್ ಯಶಸ್ವಿ ಜೈಸ್ವಾಲ್ ಇತ್ತೀಚಿಗಂತೂ ಯಾಕೋ ಫಾರ್ಮ್ ಅಲ್ಲಿ ಕಾಣಿಸ್ತಾ ಇಲ್ಲ. ಇದು ಒಂಥರ ವರ್ಲ್ಡ್ ಕಪ್ ಗೆ ನೆಗೆಟಿವ್ ಸೈನ್ಸ್ ಇದ್ದಂಗೆ. ಸ್ಟಾರ್ಕ್ ಅವರು ಲಾಸ್ಟ್ ಮ್ಯಾಚ್ ಅಂತೂ ಸಖತ್ ಬೌಲಿಂಗ್ ಹಾಕವ್ರೆ. ಇವತ್ತಿನ ಪ್ರೊಡಿಕ್ಷನ್ ಮಗ ನನಗೆ ಯಾಕೋ ಎರಡೂ ಟೀಮ್ ಬ್ಯಾಲೆನ್ಸ್ ಆಗಿ ಕಾಣಿಸ್ತಾ ಇದೆ, ಎರಡೂ ಟೀಮ್ ಸಖತ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಹೋಮ್ ಅಡ್ವಾಂಟೇಜ್ ತಗೊಂಡು ಇವತ್ತು KKR ಅವ್ರು ವಿನ್ ಆಗ್ತಾರೆ ಅಂತ ಅನ್ಕೊಂತೀನಿ. ನಿಮ್ಗೆ ಯಾರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಹಾಕಿ, ಜೊತೆಗೆ ಪೇಜ್ ನ ಫಾಲೋ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ.